ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವತ್ತು ಗುರುವಾರ ನಾರ್ಮಲ್ ಡೈಲಿ ಬ್ಲಾಗ್ನ ಮಾಡೋಣ ಅಂದ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ. ಸೊ ಇವಾಗ ಅಷ್ಟೇ ಇದ್ದೆ, ನೈಟ್ ಮಲ್ಕೊಳ್ಳೋದು ಲೇಟಾಗಿತ್ತು ಬಿಕಾಸ್ ಅಸೈನ್ಮೆಂಟ್ ಮಾಡಬೇಕಿತ್ತು, ಮರ್ತೋಗಿತ್ತು ಮಾಡೋಕ್ಕೆ. ಸೊ ಅದು ನೈಟ್ ತನಕ ಮಾಡಿಕೊಂಡೆ. ಆ್ಯಂಡ್ ಇದು ಪಿಯರ್ಸಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೋವೇನು ಅಷ್ಟೊಂದಿಲ್ಲ. ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಆ್ಯಸ್ ಯೂಶ್ವಲ್ ಮನೆ ಕೆಲಸ ಅದು ಇದು ಎಕ್ಸೆಟ್ರಾ ಎಲ್ಲ ಇದೆ. ಸೊ ಲೆಟ್ ಸ್ಟಾರ್ಟ್ ಮೈ ಡೇ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಕಲ್ ಎಷ್ಟು ಡಿಫ್ರೆಂಟಾಗಿ ಕೂಗ್ತಾ ಇದ್ದಾರೆ ನೋಡಿ. ಸೊ ಅಜ್ಜಿ ಕೂಡ ಮನೆಗೆ ಬಂದಿದ್ದರು, ಯಾಕೆಂದರೆ ಇನ್ನೇನು ಫಂಕ್ಷನ್ ಹತ್ತಿರ ಬರ್ತಿರೋದ್ರಿಂದ ಎಲ್ಲರೂ ಕರಿಬೇಕಿತ್ತು. ಸೊ ಅದಕ್ಕೆ ಇವಾಗ ಗುರುವಾರ ಆಗಿದ್ದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ, ಮಧ್ಯಾಹ್ನಕ್ಕೆ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದೆ. ಬೆಂಡೆಕಾಯಿ ಗೊಜ್ಜು, ಅದಾದಮೇಲೆ ತಂಬುಳಿ. ಯಾರಿಗೆ ಅವಲಕ್ಕಿ ಬೇಡ ಅವ್ರಿಗೆ ದೋಸೆ ಮಾಡಿದರು. ಸೊ ಅದಕ್ಕೋಸ್ಕರ ಚಟ್ನಿ ಮಾಡಿದ್ದಾರೆ. ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಟೈಮ್ 8 o'clock. 11 ಕಾಲೇಜ್ ಇರೋದು ನನಗೆ. ಥ್ಯಾಂಕ್ ಗಾಡ್. ವೀಕ್ಲಿ 1ಅಲ್ಲಾದರೂ ನನಗೆ 11 ಕಾಲೇಜ್ ಇರೋದು. ಇವತ್ತು ಒಂದೇ ದಿನ. ಸೊ ಅದಕ್ಕೆ ಲೇಟಾಗಿ ಸ್ನಾನ ಮಾಡಿದೆ, ಬೇಗ ಇದೆ ಇವತ್ತು. ಆ್ಯಂಡ್ ಇವಾಗ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಠಕ್ಕೆ ಹೋಗಬೇಕು. ಆ್ಯಂಡ್ ಪ್ರಾಜೆಕ್ಟ್ದು ಪ್ರಿಂಟೌಟ್ ತೆಗೆಸ್ಕೊಂಡು ಕಾಲೇಜ್ಗೆ ಹೋಗಬೇಕು. ಸೊ ಇಷ್ಟು ಕೆಲಸ ಇದೆ ಇವಾಗ. ಸೊ ಫಸ್ಟ್ ರೆಡಿ ಆಗಿಬಿಡೋಣ. ಆ್ಯಂಡ್ ಏನು ಅಷ್ಟೊಂದು ಪೈನ್ ಅಂತ ಅನಿಸ್ತಾ ಇಲ್ಲ. ಅದು ಮುಟ್ಟಕ್ಕೆ ಹೋಗೋದು ಬೇಡ, ಸ್ವಲ್ಪ ಒಂದು ವಾರ ಫಂಕ್ಷನ್ ಇರೋ ತನಕ. ಸೊ ಅದಾದಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊತೀನಿ ಯಾವ್ದು ಬೇಕಾದರೂ. ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ವಿಡಿಯೋ ಇದೆ ಹಾಕಿರೋದು ನನಗೆ, ಅದನ್ನು ಅಪ್ಲೈ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಭಯ ಆಗುತ್ತೆ. ಸುಮ್ಮನೆ ಇರಬೇಕು, ಅಸಹ್ಯ. ಅವ್ರಿಗೆ ಟೈಮ್ ಆಗುತ್ತೆ, ಅವ್ರ ಅಂಗಡಿ ಬಾಗ್ಲಾಕೋಬೇಕು. ನಂಗೇನು ಸಿಗ್ತಾರೆ ಅಲ್ಲಿ ಹಿಡ್ಕೊಳಕ್ಕೆ. ಏನ್ ಬೇಕಪ್ಪ ಹಿಡ್ಕೊಳ್ಳೆ. ಅಜ್ಜಿ ತಪ್ಕೊಳ್ತೀಯಾ? ಅಷ್ಟೇ ಅಪ್ಪ. ಅಷ್ಟೇ. ಚೆನ್ನಾಗಿ ನೋಡಿದ್ಯಾ, ಚೆನ್ನಾಗಿ ಕಾಣಿಸ್ತಿಲ್ವಾ? ಮುತ್ತು. ಐ ಹೋಪ್ ನೀವು ನಾನು ಪಿಯರ್ಸಿಂಗ್ ವಿಡಿಯೋ ನೋಡಿದ್ರೆ ಅನ್ಕೊತೀನಿ. ನನಗೆ ಇವಾಗ ಆಲ್ಮೋಸ್ಟ್ 4 days ಆಯಿತು. ಆ ಥರ ಏನು ಪೇಯ್ನ್ ಆಗಿರ್ಬೋದು, ಸ್ವೆಲ್ಲಿಂಗ್ ಆಗಿರ್ಬೋದು, ಏನೂ ಆಗಿಲ್ಲ. ಗನ್ ಶೂಟೇ ಮಾಡಿಸಿರೋದು. ನೆಕ್ಸ್ಟ್ ಯಾವ್ದು ಬೇಕೋ ಅದನ್ನು ಈಸಿಯಾಗಿ ನಾನು ಚೇಂಜ್ ಕೂಡ ಮಾಡ್ಕೊಬೋದು. ಸೊ ಇವಾಗ ಕಾಲೇಜಿಗೆ ರೆಡಿ ಆಗ್ತಿದ್ದೀನಿ. ಆ್ಯಂಡ್ ನಾನು ಈ ಸರಿ ಇವತ್ತು ಕಾಲೇಜ್ಗೆ ಯಾವಾಗಲೂ ಐಲೈನರ್ ಎಲ್ಲ ಹಾಕೊಂಡು ಹೋಗ್ತಿರ್ಲಿಲ್ಲ. ಹೆಂಗೆ ಸೆಟ್ ಆಗುತ್ತೆ, ಅದು ಕಿವಿಗೆ ಹಾಕ್ಸಿರೋದಕ್ಕೆ ಸೆಟ್ ಆಗುತ್ತಾ ಅಂತ ನೋಡಬೇಕು ಅಂದ್ಬಿಟ್ಟು ಇವತ್ತು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋದೆ. ನನಗೆ ಈ ಚೆನ್ನಾಗಿ ರೆಡಿಯಾಗಿ ಐಲೈನರ್ ಎಲ್ಲ ಹಾಕೊಂಡು ಹೋದರೆ ಸಾಕು, ಸುತ್ತ ಬಂದು ತಲೆನೋವು ಬಂದುಬಿಡುತ್ತೆ. ಈಗ ರೆಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಒಗ್ಗರಣೆ ಹಾಕ್ಬೇಕು ಇವಾಗ, ಅಡುಗೆ ಇದೆ, ಬನ್ನಿ ಲೆಟ್ಸ್ ಗೋ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ವೈಟ್ ಸ್ಟೋನ್ ತೊಗೊಂಡಿದ್ದು ಫಂಕ್ಷನ್ ಅಷ್ಟೊತ್ತಿಗೆ ಬಟರ್ಫ್ಲೈ ಲೈಕ್ ಆ ಥರ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಅಟ್ಲೀಸ್ಟ್ ಅವ್ರು ತೆಗಿಬೇಕಾದ್ರೂ ಒಂದು ವೀಕ್ ಆದರೂ ಆಗಿರಬೇಕು. ಯಾಕೆ ಸದ್ಯಕ್ಕೆ 1.5 week ಇದೆ ಫಂಕ್ಷನ್ಗೆ. ಕರೆಕ್ಟಾಗಿ ಇವತ್ತು 1 week ಇದೆ. ಸೊ ನನಗೇನು ನೆಕ್ಸ್ಟ್ ವೆನ್ಸ್ಡೇ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡು ಬರಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅಜ್ಜಿಯನ್ನು ಕರ್ಕೊಂಡು ಫಂಕ್ಷನ್ಗೆ ಒಂದಷ್ಟು ಮನೆ ಕರಿಯೋಕ್ಕೆ ಹೋಗ್ತಾ ಇದ್ದೀನಿ. ಒಂದಷ್ಟೆಲ್ಲ ಒಂದೇ ಒಂದು. ಅದಾದಮೇಲೆ ನಾನು ಕಾಲೇಜ್ಗೆ ಹೋಗಬೇಕು. ಕಾಲೇಜ್ಗೆ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಆಗಿಬಿಟ್ಟಿದೆ, ಮಠಕ್ಕೆ ಹೋಗಬೇಕು. ಸೊ ಬಾ ಬೇಗ. ಬರ್ತಾ ಇದ್ದಾರೆ ಹೇಳ್ಕೊಂಡು. ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗಿ ಅದಾದಮೇಲೆ ಕಾಲೇಜ್ಗೆ ಹೋದೆ. ಸ್ವಲ್ಪ ಲೇಟ್ ಆಯಿತು, ಯಾಕೆ ಅಂದರೆ ಅವಾಗ ತಾನೇ ದೇವಸ್ಥಾನದಲ್ಲಿ ಡೋರ್ ಓಪನ್ ಮಾಡಿದರು. ಸೊ ಇವತ್ತಂತೂ ಕಾಲೇಜಲ್ಲಿ ಸಿಕ್ಕಾಬಟ್ಟೆ ಕೆಲಸ ಆಯಿತು. ಯಾಕೆಂದರೆ ಇವಾಗ ನಾನು ಫೈನಲ್ ಆಗಿರೋದ್ರಿಂದ ಪ್ರಾಜೆಕ್ಟ್ ಸಬ್ಮಿಷನ್ ಆಗಿರ್ಬೋದು, ಅದು ಪ್ರಪೋಸಲ್ ಲೆಟರ್ ತೋರಿಸೋದಾಗಿರ್ಬೋದು, ಆ ಥರ ಎಲ್ಲ ಇದೆಲ್ಲ ಹೊಸ ಥರ ನಾನು ಯಾವತ್ತೂ ಮಾಡಿರಲಿಲ್ಲ. ಸೊ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅದನ್ನು ಪ್ರಿಂಟೌಟ್ ತೊಗೊಂಡು ಅದನ್ನು ಸಬ್ಮಿಷನ್ ಮಾಡಿ ನನಗೆ 3 ಸತಿ ರಿಜೆಕ್ಟ್ ಆಗಿ ವಾಪಸ್ ಕಳಿಸಿದ್ರು. ಅದಾದಮೇಲೆ ಮ್ಯಾಮೇ ಪಾಪ ನನಗೆ ಚೆನ್ನಾಗಿರೋದು ಒಂದು ಟಾಪಿಕ್ ಕೊಟ್ಟರು. ನನಗೂ ತುಂಬಾ ಇಷ್ಟ ಆಯಿತು. ಸೊ ಇವಾಗ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಮ್ದು ಯಾವ ಥರ ಇರುತ್ತೆ ಪ್ರಾಜೆಕ್ಟು ಪ್ರತಿಯೊಂದೂ ನೀವು ನೋಡಬೇಕು ಅಂದರೆ ನನ್ನ ಒಂದು
ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ಓದ್ತಿರೋದು ನಾಟ್ BCA BCom ಆ ಥರ ಎಲ್ಲ ಏನೂ ಅಲ್ಲ, ವಿಷುವಲ್ ಕಮ್ಯುನಿಕೇಷನ್. ಹೋದ ತಕ್ಷಣ 2 hours ಕಂಟಿನ್ಯೂಸ್ ಆಗಿ ಲ್ಯಾಬ್ ಇತ್ತು, ಆನ್ಲೈನ್ ಪ್ರಮೋಷನ್ ಲ್ಯಾಬ್. ಕ್ಲಾಸ್ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಪ್ರಿಂಟ್ಔಟ್ ಎಲ್ಲ ತೊಗೊಳ್ಬೇಕಿತ್ತು. ಆ್ಯಂಡ್ ಆಲ್ಸೋ ಅದ್ರ ಇಟ್ಕೊಳ್ಳೋಕ್ಕೆ ಒಂದು ಬಟನ್ ಫೈಲ್ ಕೂಡ ಮೇಂಟೈನ್ ಮಾಡಿರಲಿಲ್ಲ. ಅದಕ್ಕೆ ಒಂದಷ್ಟು ಬೈಸ್ಕೊಂಡು ಅದನ್ನೆಲ್ಲ ಸಬ್ಮಿಟ್ ಆದಮೇಲೆ ಇವಾಗ ನಾನು ಎಡಿಟ್ ಮಾಡಿರೋದು ನೀವು ನೋಡ್ತಿದ್ದೀರಾ. ಸೊ ಅದು ಸ್ಕೈ ಬೇರೆ ಕಲರ್ ಇದೆ, ನಾವು ಅದನ್ನು ಕಲರ್ ರೇಂಜ್ ಚೇಂಜ್ ಮಾಡಿ ಈ ಥರ ಕಲರ್ ಎಡಿಟ್ ಮಾಡ್ಕೊಳ್ಳೋದು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ದೋಸೆ, ಬೆಂಡೆಕಾಯಿ ಗೊಜ್ಜು. ನನಗೆ ಒಬ್ಬೊಬ್ಬರಿಂದ ಒಂದೊಂದು ಮೋಟಿವೇಟ್ ಆಗುತ್ತೆ. ಇವತ್ತು ಬೇಕ್ರಿಗೆ ಹೋಗಿದ್ದೆ, ನಾವು ಅಲ್ಲೇ ಹೋಗೋದು ಯಾವಾಗಲೂ. ಅವ್ರ ಪಾಪ ಕೇಳಿದ್ರು ಅಕೌಂಟ್ ಏನಾಯಿತು ಅಂತ. ಸೊ ಅವರು ಯಾಕೆ ಇನ್ಸ್ಟಾ ಯೂಸ್ ಮಾಡಲ್ವಂತೆ, ಅವ್ರು ಆ ಬೇಕ್ರಿಯಲ್ಲಿ ಕೆಲಸ ಮಾಡೋರು ಅಥವಾ ಫ್ರೆಂಡ್ಸ್ ಹತ್ರ ನೋಡಿದ್ದಾರೆ ರೀಲ್ಸು. ಪಾಪ ಅವ್ರು ಇನ್ಸ್ಟಾ ಯೂಸ್ ಮಾಡಲ್ವಂತೆ. ಇವತ್ತು ನಿಂಗೋಸ್ಕರ ಕ್ರಿಯೇಟ್ ಮಾಡಿ ನೀನು ರೀಲ್ಸ್ ನೋಡಿ ಸಪೋರ್ಟ್ ಮಾಡ್ತೀವಿ ಪುನಃ ಅಂತಂದರು. ಖುಷಿ ಆಯ್ತು ನನಗೆ. ಸೊ ಬಂದು ತೊಗೊಂಡು ಬಂದೆ ಮನೆಗೆ. ಸೊ ಸುಸ್ತಾಗೋಗಿದೆ. ಕಾಲೇಜ್ ಎಲ್ಲ ಆಯಿತು. ಇವಾಗ ರೆಡಿ ಆಗಿಬಿಟ್ಟು ನಾನು ಅಮ್ಮ ಒಂದು ಪ್ರಮೋಷನ್ ಶೂಟ್ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಹೋಗಬೇಕು, ನೋಡೋಣ ಹೆಂಗಿರುತ್ತೆ ಏನೋ ಅಂತ. ಇದ್ರಲ್ಲೂ ಹಂಗೆ ರಿವ್ಯೂನ ಶೇರ್ ಮಾಡ್ತೀನಿ. KG ಕೊಪ್ಪಳ ಸೈಡ್ ಇರೋದು. ಇವಾಗ ನಂಜುಮಳಿಗೆಯಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡಬೇಕು. ಪ್ರಮೋಷನ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಟ್ರೈ ಮಾಡಿದಂಥ ಪ್ರತಿಯೊಂದು ಫುಡ್, ಸ್ನ್ಯಾಕ್, ಬಾದಾಮಿ ಹಾಲಾಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸೊ ಇದರ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ನಾನು ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಸಿಂಚನಾ ಮೋಹನ್ 0005 ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಹೊಸ ಅಕೌಂಟ್. ಸೊ ಯಾರ್ಯಾರು ಗೊತ್ತಿಲ್ಲ ಬೇಗ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಪ್ರಮೋಷನ್ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಈ ವ್ಲಾಗ್ನ ಐ ಹೋಪ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ಆದಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ ಬರ್ತಿದೆ, ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.